ದೇಶದಲ್ಲಿ ಮಾತೃಭಾಷೆ ಭಾಳ ಮುಖ್ಯ. ಜೊತೆಗೆ ಅವರ ಆಯ್ಕೆಗೆ 2 ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತಗೋಬೇಕು ಅಂತ ಅದು ಪೋಷಕರಿಗೆ ಸಂಬಂಧಪಟ್ಟಂಥ ವಿಚಾರ. ಸೊ 3 ಲ್ಯಾಂಗ್ವೇಜ್ ಕಲಿಬೇಕು ಅಂತ ಅಂದರೆ ಅದು ಅವರ ವೈಯಕ್ತಿಕ ಅಭಿಲಾಷೆ. ಅದನ್ನು ಪೋಷಕರು ತೀರ್ಮಾನ ಮಾಡ್ತಾರೆ ಹೊರತು ಬೇರೆಯವರು ತೀರ್ಮಾನ ಮಾಡೋದಲ್ಲ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಮಕ್ಕಳಿಗೆ 3 ಭಾಷೆಗಳ ಮೇಲೆ ನಾವು ಒತ್ತಡವನ್ನು ಹಾಕಿದಾಗ ಅವರ ಕಲಿಕೆ ಗ್ರಹಿಕೆ ಕಡಿಮೆ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತೇನು ಸಚಿವರು ತೀರ್ಮಾನ ತಗೊಂಡಿದ್ದಾರೆ, ಸೊ ಒಳ್ಳೆಯ ತೀರ್ಮಾನ. ಬಹುಶಃ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಇಂಗ್ಲೀಷಾರು ಕಲೀರಿ, ಕನ್ನಡನಾರು ಕಲೀರಿ, ಹಿಂದಿನಾರು ಕಲೀರಿ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಕಲೀರಿ, 2 ಲ್ಯಾಂಗ್ವೇಜನ್ನು ಕಡ್ಡಾಯವಾಗಿ ಕಲೀಲಿ ಅಂತಕ್ಕಂಥದ್ದು ಮಾಡಿರೋಂಥದ್ದು ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸ್ತೀನಿ. ಅಲ್ಲ, BJP ನಾಯಕರಿಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರು ವಿರೋಧ ಮಾಡಬೇಕು ಅನ್ನೋದು ಒಂದೇ ಅವರ ಗುರಿ. ಅವರ ಕೇಂದ್ರ ನಾಯಕರನ್ನು ಮೆಚ್ಚಿಸಬೇಕು ಅಂತ ಅಂದರೆ ಅವರು ಹಿಂದಿ ಪರವಾಗಿರಬೇಕು. ಕೇಂದ್ರದ ನಾಯಕರನ್ನು ಒಪ್ಪಿಸ್ಲಿಕ್ಕೆ, ಅವರ ಮನವೊಲಿಸ್ಕೊಳ್ಳಿಕ್ಕೆ ನಾವು ಹಿಂದಿ ಪರ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ತೋರಿಸ್ಕೋಬೇಕು. ಸೊ ಬಹುಶಃ ಅವರು ಯಾರು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಕನ್ನಡವನ್ನು ಕೂಡ ಎಲ್ಲ ರಾಜ್ಯಗಳಲ್ಲೂ ಅಳವಡಿಸ್ಕೊಳ್ಳಿಕ್ಕೆ ನೀವು ಒತ್ತಾಯ ಮಾಡಿದ್ರೆ ಆಗ ಅದು ಸರಿ ಅನಿಸುತ್ತೆ. ನೋಡಿ, ಅವತ್ತಿನ ಪರಿಸ್ಥಿತಿಗಳು ಒಂಥರ, ಇವತ್ತಿನ ಪರಿಸ್ಥಿತಿ ಒಂಥರ ಇದೆ. ಇವತ್ತು ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಕಲಿಕೆ 2 ಭಾಷೆಗಳಲ್ಲಿ ಆಗಬೇಕು ಅನ್ನೋದು ಹೇಳಿದ್ದಾರೆ. ಸೊ 2 ಭಾಷೆಗಳನ್ನು, ಕನ್ನಡವನ್ನು ಪ್ರಧಾನವಾಗಿಟ್ಕೊಂಡು ಉಳಿದಂಥ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಿಟ್ಟಂಥ ವಿಚಾರ. ವರ್ಷ ಪೂರ್ತಿ ಓದಿರ್ತಾರೆ, ಕೊನೆಯ ಮೂಮೆಂಟ್ ಅಲ್ಲಿ ಬಂದಾಗ ನೀವು ದ್ವಿಭಾಷಾ ಅಂತ ಮಾಡಿದ್ರೆ ಗೊಂದಲ ಸೃಷ್ಟಿ ಆಗುತ್ತೆ ಅಂತ ಮಕ್ಕಳ ಪರೀಕ್ಷೆ ಇದೆಯಲ್ಲ, ಈಗ ಏನಾಗ್ತದೆ ಅಂತ ಅಂದರೆ ಬಹುತೇಕರು 3rd ಲ್ಯಾಂಗ್ವೇಜಲ್ಲಿ ಫೇಲ್ ಆಗ್ತಾರೆ. 3rd ಲ್ಯಾಂಗ್ವೇಜಲ್ಲಿ ಫೇಲ್ ಆಗ್ತಾರೆ. ಅದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಅದು ಗೊತ್ತಿಲ್ಲಪ್ಪ ನನಗೆ. ನಾನು ಯಾವಾಗ ಹೇಳಿದೆ ನಿಮಗೆ? ನಾನು ಹೇಳಲೇ ಇಲ್ವಲ್ಲ ನಿಮಗೆ. ನಾನು ಆಯ್ತೀನಿ, ನನಗೆ ಯಾರು ಕಾಣಿಸ್ಲಿಲ್ಲಪ್ಪ ಹಂಗೆ. ನನಗೆ ಅದ್ರ ಬಗ್ಗೆ ನಾಲೆಡ್ಜು ಇಲ್ಲ. ಶಾಸಕರಿಗೆ IPL ಟಿಕೆಟ್ ನೀಡುವ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಅಪ್ಪ, ಟಿಕೆಟ್ ಕೇಳಿರೋದು ತಪ್ಪು. ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನೂ ಮಹಾಪರಾಧ. IPL ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯ ವಾಗ್ದಾಳಿಗಳನ್ನು, ಯಾವ ರೀತಿಯ ಪದಗಳ ಬಳಕೆಯನ್ನು ಮಾಡಿದ್ದಾರೆ ಅಂಥೇಳಿ ನಿಮ್ಮ ರೆಕಾರ್ಡ್ಗಳಲ್ಲಿ ಇದೆ. ಸೊ ಅದನ್ನು ತೆಗೆದು ನೋಡಬೇಕು. ವೈಯಕ್ತಿಕ ಆಸಕ್ತಿ ಇರ್ತಕ್ಕಂಥವ್ರು ಮ್ಯಾಚ್ಗೆ ಕಾಸು ಕೊಟ್ಟು ಹೋಗಬೇಕು. ಗೊತ್ತಾಯ್ತಾ? ನೋಡ್ರಿ, ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದಾರೆ, ಮೊದಲಿಂದನೂ ನಡ್ಕೊಂಡು ಬಂದಿದೆ. ಸೊ ಇದನ್ನು ಸ್ವಲ್ಪ ವ್ಯಾಪಕವಾಗಿ ಅಪಪ್ರಚಾರ ಮಾಡಲಿಕ್ಕೆ ಬಳಕೆ ಮಾಡ್ಕೋತಾ ಇದ್ದಾರೆ ಅಷ್ಟೇ. BJP ಶಾಸಕರು ಟಿಕೆಟ್ ಇಸ್ಕೊಂಡಿಲ್ವಾ ಅಂತಂದರೆ ಅವರು ಇಸ್ಕೊಂಡಿದ್ದಾರೆ. ನಿಮ್ಗೆ ಐಟಮ್ ಸಿಕ್ತಲ್ಲಪ್ಪ, ನಿಮಗೆ ಖುಷಿ ಆಯ್ತಲ್ಲ, ಒಳ್ಳೆ ಚೆನ್ನಾಗಾಯ್ತಲ್ಲ, ಒಳ್ಳೆ ಐಟಮ್ ಸಿಕ್ಕಿದೆ, ನೀವು ನ್ಯೂಸ್ ಮಾಡಿ, ಒಳ್ಳೆ ಚೆನ್ನಾಗಾಯ್ತಲ್ಲ. ನಾನು ಯಾರನ್ನೂ ವಿರೋಧನ ಮಾಡಲ್ಲಪ್ಪ. ನಾನು ಯಾಕೆ ವಿರೋಧ ಮಾಡಲಿ? ನಾನು ಹೇಳೋದು ಇಷ್ಟೇ, ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಅದು ಏನು ನಮ್ಮ ರಾಷ್ಟ್ರೀಯ ಐಕ್ಯತೆಯನ್ನು, ರಾಷ್ಟ್ರೀಯ ಕ್ರೀಡೆನೋ ಅಲ್ಲ. ಅದು ಒಂದು ಕಮರ್ಷಿಯಲ್ ಗೇಮ್.
IPL ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಸೊ ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಸ್ಟೇಡಿಯಂ ಸ್ಥಳಾಂತರ ಬೇರೆ ಆಗುತ್ತೆ ಅನ್ನೋದು. ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ನೋದು ಒಂದು. ವಾಹನಗಳ ಸಂಖ್ಯೆ ಕಡಿಮೆ ಇದೆ, ಸಿಟಿ ಮಧ್ಯದಲ್ಲಿದೆ. ಈಗಾಗಲೇ ಸರ್ಕಾರ ನಾನು ಸೂಚಿಸಿದ ಜಾಗ, ನಾನು ಆಯ್ಕೆ ಮಾಡಿದಂಥ ಜಾಗ, ಇವತ್ತು ಅದನ್ನು ಸರ್ಕಾರ ಮನ್ನಣೆ ಕೊಟ್ಟಿದೆ. ಸೂರ್ಯ ಸಿಟಿನಲ್ಲಿ ನಾನೇ ಅದನ್ನು ಪ್ರಸ್ತಾಪನೆಯನ್ನು ಇಟ್ಟಿದ್ದು, ನಾನೇ ಅದರ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ದು. 4 ದಿಕ್ಕುಗಳಲ್ಲಿ, ಬೆಂಗಳೂರಿನ 4 ದಿಕ್ಕುಗಳಲ್ಲಿ 4 ಕ್ರೀಡಾಂಗಣಗಳನ್ನು ಮಾಡಬೇಕು ಅಂಥೇಳಿ. ಯಾಕೆ ಅಂತ ಅಂದರೆ ಕಂಠೀರವ ಕ್ರೀಡಾಂಗಣ, KSCA, ಫುಟ್ಬಾಲ್ ಸ್ಟೇಡಿಯಮ್ಮು, ಒಂದು 2-3 ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವುದೂ ಕೂಡ ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂಥ ಒಂದು ನಗರಕ್ಕೆ ಯುವಕರನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಅಂದಾಗ, ಯುವಕರಿಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥ ಸಂದರ್ಭದಲ್ಲಿ ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಮಾಡಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡಿದ್ದೆ. ಅದರಲ್ಲಿ ನನ್ನ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನಾನೇ ಸೂರ್ಯ ಸಿಟಿನಲ್ಲಿ 100 ಎಕರ್ಸ್ ರಿಸರ್ವ್ ಮಾಡಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿದ್ದೆ. ಅದು ರಿಸರ್ವೂ ಆಗಿತ್ತು. ಅದಾದಮೇಲೆ ಪ್ಲ್ಯಾನಿಂಗ್ ಸೆಕ್ಷನ್ನು, ಪ್ಲ್ಯಾನಿಂಗ್ ಎಲ್ಲ ಆಗಿತ್ತು. ಅನೇಕ ಬಾರಿ ಈ ವಿಚಾರವಾಗಿ ನಾನು ಸಚಿವರನ್ನು ಮತ್ತು ಜಮೀರ್ ಅಹ್ಮದ್ ಅವ್ರನ್ನ ಮತ್ತು ಶಿವಲಿಂಗೇಗೌಡರು ಅಧ್ಯಕ್ಷರನ್ನ ಎಲ್ಲ ಭೇಟಿ ಮಾಡಿ ಸಾಕಷ್ಟು ಚರ್ಚೆಗಳನ್ನು ನಾನು ಮತ್ತು ಶಾಸಕರಾದಂಥ ಶಿವಣ್ಣವರು ಮಾಡಿದ್ವಿ. ಅದು ಕ್ಯಾಬಿನೆಟಲ್ಲಿ ಕೂಡ ಅನುಮೋದನೆ ಆಗಿದೆ. ಸುಮಾರು 50-60 ಎಕರೆ ಪ್ರದೇಶದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಕ್ರೀಡಾಂಗಣ ಆಗ್ತದೆ. BDAನಲ್ಲೂ ಕೂಡ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಯಾವುದು ಶಿವರಾಮ್ ಕಾರಂತ ಲೇಔಟಲ್ಲಿ, ಅಲ್ಲೂ ಕೂಡ ಒಂದು 40 ಎಕರೆ 40 ಎಕರೆಯಷ್ಟು ರಿಸರ್ವ್ ಮಾಡಿದ್ದಾರೆ. ಅಲ್ಲೂ ಕೂಡ ಒಂದು ಕ್ರೀಡಾಂಗಣ ಆಗಬೇಕು. 4 ದಿಕ್ಕುಗಳಲ್ಲೂ ಕೂಡ ಒಂದು ಕ್ರೀಡಾಂಗಣ ಆಗಬೇಕು. ಬಿಡದಿ ನಾವೇನು ಮಾಡ್ತಾ ಇದ್ದೀವಿ, ಅಲ್ಲೂ ಕೂಡ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣಕ್ಕೆ ನಾನು ಸ್ಥಳವನ್ನು ನಿಗದಿ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂಥವ್ರ ಹತ್ರ ಮಾತನಾಡ್ತೀನಿ. ನನಗೂ ಹೇಳಿದ್ದಾರೆ, ಸಮಯ ಅವಕಾಶ ಸಿಕ್ತು ಅಂತಂದರೆ ಹೋಗಿ ಬರ್ತೀನಿ. ನಾಯಕರುಗಳಿದ್ದಾರೆ, ನಾಯಕರುಗಳು ಮಾಡ್ತಾರೆ. ಮಧ್ಯದಲ್ಲಿ ಯಾವಾಗ ಕೆಲಸ ಇರ್ತದೆ ಹೋಗ್ತೀವಿ. ನಗ್ನಗ್ತಾ ಓಡಾಡ್ತಾ ಇದ್ದಾರೆ. ನಿಮ್ಗೆ ಯಾವಾಗ ಕಾಣಿಸ್ತು ಮುನ್ಸ್ ಅವ್ರದ್ದು? ಎಲ್ಲೋ ಒಂದು ಕಡೆ ಚುನಾವಣೆ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಅವರ ಬೇಡಿಕೆ ಜಾಸ್ತಿ ಆಗಿರಬೇಕು ಕರ್ನಾಟಕಕ್ಕಿನ್ನ. ಅಲ್ಲಪ್ಪ ಸ್ವಲ್ಪ ಏನೋ ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾರು ಎಫೆಕ್ಟ್ ಆಗುತ್ತೆ, ಯಾರು ಎಫೆಕ್ಟ್ ಆಗಲ್ಲ ಅನ್ನೋದಕ್ಕಿಂತ ಉತ್ತಮ ಯುವ ನಾಯಕತ್ವವನ್ನು ಆ ಭಾಗಕ್ಕೆ ಕಾಂಗ್ರೆಸ್ ಪಕ್ಷ ನೀಡಿದೆ. ಜೊತೆಗೆ ಒಳ್ಳೆಯ ಹಿರಿಯ ನಾಯಕರು ಅವರ ಕಾಲ್ವಾಗಿದ್ದರಿಂದ ಅವರ ನಿಧನದ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಅವಕಾಶಗಳಿರ್ತದೆ, ಅದನ್ನು ಕೂಡ ಕೊಡ್ತಾರೆ.